ಇನ್ನು ಮತ್ತೊಮ್ಮೆ ಕತ್ತಿ ಅವರ ಕೋಟೆಗೆ ಕೈ ಹಾಕಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ರಮೇಶ್ ಕತ್ತಿ ವಿರುದ್ಧ ಸೋತ ವ್ಯಕ್ತಿಗೆ ನಿರ್ದೇಶಕ ಪಟ್ಟವನ್ನ ಕೊಟ್ಟಿದ್ದಾರೆ, ನಿರ್ದೇಶಕ ಸ್ಥಾನವನ್ನ ಕೊಟ್ಟಿದ್ದಾರೆ. ರಾಜೇಂದ್ರ ಪಾಟೀಲ್ ಅವರಿಗೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಪಟ್ಟವನ್ನ ಕೊಡಲಾಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಬೋರ್ಡ್ಗೆ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಮತ್ತೊಮ್ಮೆ ಕತ್ತಿ ಹಾಗೆ ಜಾರಕಿಹೊಳಿ ಬ್ರದರ್ಸ್ ನಡುವಿನ ಸಮರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಇಬ್ಬರ ನಡುವಿನ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ ಡಿಸಿಸಿ ಬ್ಯಾಂಕ್ ವಿಚಾರವಾಗಿ. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಮತ್ತೊಮ್ಮೆ ಕತ್ತಿ ಹಾಗೆ ಜಾರಕಿಹೊಳಿ ಬ್ರದರ್ಸ್ ನಡುವಿನ ಸಮರ ಮುನ್ನೆಲೆಗೆ ಬಂದಿದೆ, ಅದು ಕೂಡ ಡಿಸಿಸಿ ಬ್ಯಾಂಕ್ ವಿಚಾರವಾಗಿ. ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಕತ್ತಿಯವರು ಗೆಲುವನ್ನ ಸಾಧಿಸಿದ್ರು. ಇದೀಗ ಅವರಿಗೆ ಕೌಂಟರ್ ಕೊಡೋದಕ್ಕೆ ಈ ಪ್ಲಾನ್ ಮಾಡಲಾಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಶ್ರೀಕಾಂತ್? ನೋಡಿ ನವೀನ್, ಇತ್ತೀಚೆಗೆ ಏನು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತು, ಆ ಸಂದರ್ಭದಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಮಣಿಸಬೇಕು ಅಂತೇಳಿ ಕತ್ತಿ ಸಹೋದರರು ಭಾಳಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಅದರ ಜೊತೆಗೆ ಸೌದಿಯವರು ಸಹ ಕೈ ಜೋಡಿಸಿದ್ರು. ಅದಾದ ನಂತರ ನೇರವಾಗಿ ಏನಂತಂದರೆ ಡಿಸಿಸಿ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕತ್ತಿ ತಾವು ಏನು ಹುಕ್ಕೇರಿ ತಾಲೂಕಿನಿಂದ ಸ್ಪರ್ಧೆಯನ್ನು ಮಾಡಿದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ, ರಾಜೇಂದ್ರ ಪಾಟೀಲ್ ಅವರನ್ನು ಸೋಲಿಸಿ ಕೊನೆಗೂ ಏನಂತಂದರೆ ಬೆಳಗಾವಿ ಡಿಸಿಸಿ ಬ್ಯಾಂಕಿಗೆ ಎಂಟ್ರಿ ಆಗುವಲ್ಲಿ ಯಶಸ್ವಿಯಾಗಿದ್ದರು. ಇದರಿಂದ ಒಂದಿಷ್ಟು ಮಟ್ಟದಲ್ಲಿ ಏನಂತಂದರೆ ಜಾರಕಿಹೊಳಿ ಸಹೋದರಿಗೆ ಮುಜುಗರ ಉಂಟಾಗಿತ್ತು. ಯಾಕಂತಂದರೆ ಈಗಾಗಲೇ ಏನಂತಂದರೆ ವಿದ್ಯುತ್ ಸರಬರಾಜು ಸಂಘದ ಚುನಾವಣೆಯಲ್ಲೂ ಸಹ ಜಾರಕಿಹೊಳಿ ಸಹೋದರಿಗೆ ಹಿನ್ನಡೆ ಆಗಿತ್ತು. ಹಾಗಾಗಿ ಈ ಎರಡೂ ಚುನಾವಣೆಯಲ್ಲೂ ಸಹ ಹಿನ್ನಡೆ ಆಗಿರೋದ್ರಿಂದ ಸಹಜವಾಗಿ ಏನಂತಂದರೆ ಜಾರಕಿಹೊಳಿ ಸಹೋದರರು ಭಾಳಷ್ಟು ಏನಂತಂದರೆ ಕತ್ತಿ ಮಜಿತಾ ಇದ್ರು. ಯಾವಾಗಲಾದರೂ ಒಂದು ಬಾರಿ ಆದರೂ ಇವರಿಗೆ ಏನಂತಂದರೆ ಕತ್ತಿ ಕುಟುಂಬಕ್ಕೆ ಸೋಲಿನ ರುಚಿಯನ್ನು ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇತ್ತೀಚೆಗೆ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತು, ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಏನು ನಡೀತು, ಅಲ್ಲಿ ಏನಂತಂದರೆ ಈ ಕತ್ತಿ ಸಹೋದರಿಗೆ ಏನಂತಂದರೆ ಸೋಲಿನ ರುಚಿಯನ್ನು ಕಾಣಿಸೋ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಏನಂತಂದರೆ ತಮ್ಮ ಹಳೆ ಸೇಡನ್ನು ತೀರಿಸಿಕೊಂಡಿದ್ರು. ಅದಾದ ನಂತರ ಈಗ ಏನಂತಂದರೆ ರಮೇಶ್ ಕತ್ತಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂಥ ರಾಜೇಂದ್ರ ಪಾಟೀಲ್ ಅವರನ್ನೇ ನೇರವಾಗಿ ಏನಂತಂದ್ರೆ ಸ್ವತಂತ್ರ ಅಭ್ಯರ್ಥಿಯನ್ನೇ ಈಗ ಡಿಸಿಸಿ ಬ್ಯಾಂಕಿಗೆ ಸಲಹಾ ಸಮಿತಿಗೆ ನೇಮಕ ಮಾಡಿರೋದ್ರಿಂದ ಸಹಜವಾಗಿ ಏನಂತಂದರೆ ಮತ್ತೆ ಏನಂತಂದರೆ ಆ ಕತ್ತಿ ಕ್ಷೇತ್ರದಲ್ಲಿ ಅಂದರೆ ಮುಂಬರ್ತಕ್ಕಂಥ 2028ರ ಚುನಾವಣೆಯನ್ನು ಮುಂದಿಟ್ಕೊಂಡು ಅಲ್ಲಿ ಏನಂತಂದರೆ ಕತ್ತಿ ವಿರುದ್ಧ ಏನಂತಂದರೆ ಸಂಘಟನೆಯನ್ನು ಮಾಡಬೇಕು, ಅದರ ಜೊತೆಗೆ ಬಲಾಢ್ಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಮುಂಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಅವರನ್ನಿಗೆ ಏನಂತಂದರೆ ಸೋಲಿನ ರುಚಿಯನ್ನು ಕಾಣಿಸಬೇಕು ಅನ್ನೋ ನಿಟ್ಟಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಶಿಷ್ಯ ಆಗಿರುವಂಥ ಕಳೆದ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದಂಥ ರಾಜೇಂದ್ರ ಪಾಟೀಲ್ ಅವರನ್ನೇ ಈಗ ಡಿಸಿಸಿ ಬ್ಯಾಂಕಿಗೆ ನಾಮನಿರ್ದೇಶನ ಮಾಡೋ ಮೂಲಕ ಮತ್ತೆ ಏನಂತಂದರೆ ಆ ಕ್ಷೇತ್ರದಲ್ಲಿ ತಾವು ಇನ್ನೂ ಆ್ಯಕ್ಟಿವ್ ಇದ್ದೀವಿ, ಇನ್ನೂ ಏನಂತಂದರೆ ನಮ್ಮ ಇದು ಬಾಕಿ ಇದೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗೆ.